ಇನ್ನು ಮೈಸೂರು ರಸ್ತೆಗೆ ಸಿಎಂ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಇನ್ನೂ ಕೂಡ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ದಾಖಲೆಗಳು ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೋಡಿಗೆ ಏನು ಪ್ರಿನ್ಸಸ್ ರಸ್ತೆ ಅಂತ ಹೇಳ್ತಾ ಇದ್ದಾರೆ, ಆ ಥರದ್ದೇನು ಇಲ್ವೇ ಇಲ್ಲ. ಆದರೆ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ಹೆಸರಿರುವಂತಹ ನಾಮಫಲಕ ಮಾತ್ರ ಲಭ್ಯ ಆಗಿದೆ. ಯಾದವಗಿರಿ ರೈಲ್ವೆ ಬಡಾವಣೆಯ ಮನೆಗೆ ಒಂದು ನಾಮಫಲಕವನ್ನು ಹಾಕಿದ್ದಾರೆ. ಮನೆಯ ನೇಮ್ ಬೋರ್ಡ್ನಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಹೇಳಿ ನಮೂದು ಮಾಡಿದ್ದಾರೆ. ಮನೆ ಮಾಲೀಕರ ಹೆಸರಿನ ಜೊತೆಗೆ ಅಡ್ರೆಸ್ ಹಾಕ್ತಾರಲ್ಲ, ಸೊ ಹಾಗಾಗಿ ಅಲ್ಲಿ ಅಡ್ರೆಸ್ ಏನಂತ ನೋಡಿದ್ರೆ ಅಲ್ಲಿ ಮಾಲೀಕರ ಹೆಸರಿನ ಜೊತೆಗೆ ರಸ್ತೆ ಹೆಸರು ಉಲ್ಲೇಖ ಮಾಡಿದ್ದಾರೆ, ಪ್ರಿನ್ಸಸ್ ರಸ್ತೆ ಅಂತ ಹೇಳಿ. ಬಟ್ ಎಲ್ಲೂ ಬೇರೆ ಕಡೆ ದಾಖಲೆಗಳಿಲ್ಲ ಅಂತ ಕಾಂಗ್ರೆಸ್ ಮುಖಂಡರ ವಾದ. ಸೊ ಹಾಗಾಗಿ ಈ KRS ರಸ್ತೆಗೆ CM ಸಿದ್ದರಾಮಯ್ಯ ಅವರ ಹೆಸರಿಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ. ಇದಕ್ಕೆ ವಿಪಕ್ಷ ನಾಯಕರು ಕೆಲವೊಂದಷ್ಟು ಜನ ಇಡ್ಲಿ ಬಿಡಿ ಹೆಸರಿಟ್ರೆ ಏನು ತಪ್ಪು ಅಂತ ಪ್ರತಾಪ್ ಸಿಂಹ ಕೂಡ ಹೇಳಿದ್ರು, ಜೊತೆಗೆ GT ದೇವೇಗೌಡ ಕೂಡ ಹೇಳಿದ್ರು. ಬಟ್ ಇನ್ನೂ ಕೆಲವರು BJPಯಲ್ಲೇ ಒಂದಷ್ಟು ಜನ ಅಪಸ್ವರ ಎತ್ತಿದ್ರು, ಇಡಬಾರ್ದು, ಯಾಕೆ ಆಲ್ರೆಡಿ ಪ್ರಿನ್ಸಸ್ ರಸ್ತೆ ಅಂತ ಇದೆ, ಇರುವಂಥ ಹೆಸರನ್ನು ಪ್ರಿನ್ಸಸ್ ರಾಜಮಣಿ ಅವರ ಒಂದು ಹೆಸರನ್ನು ತೆಗೆದುಬಿಟ್ಟು ಯಾಕೆ CM ಹೆಸರನ್ನು ಇಡಬೇಕು ಸಿದ್ದರಾಮಯ್ಯ ಅವರ ಹೆಸರನ್ನು ಅನ್ನೋಂಥದ್ರ ಬಗ್ಗೆ ತಕರಾರು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ಕೂಡ ಇನ್ನೂ ಮುಂದುವರೆದೇ ಇದೆ. ಸೊ ಪ್ರಿನ್ಸಸ್ ರಸ್ತೆ ಹೆಸರು ಉಲ್ಲೇಖ ಇರುವಂಥ ಕೆಲವೊಂದಷ್ಟು ದಾಖಲೆಗಳು, ಅಂದರೆ ನೇರವಾಗಿ ಈ ರಸ್ತೆಗೆ ಆ ಹೆಸರು ಅನ್ನುವಂಥದ್ದು ಇಲ್ಲದೆ ಇದ್ರೂ ಕೂಡ 45 ವರ್ಷದಿಂದ ವಾಸ ಮಾಡ್ತಾ ಇರುವಂಥ ಒಂದು ಮನೆ ಇದೆ ನೋಡಿ. ಅಲ್ಲಿ ಈಗ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ಸುಬೋಧ್ ಕುಮಾರ್, ನೀತಾ ಗುಪ್ತಾ, ಹೀಗೆಲ್ಲ ಅಲ್ಲಿ ಮನೆಗಳಿದಾವಲ್ಲ ನೋಡಿ, ಯಾದವಗಿರಿಲಿರುವಂಥ ಮನೆಗಳಿದು, ಅಲ್ಲೆಲ್ಲ ಇದೆ ನೋಡಿ. ಸುಬೋಧ್ ಕುಮಾರ್, ನೀತಾ ಗುಪ್ತಾ ಅನ್ನೋರ ಮನೆಯ ಒಂದು ಅಡ್ರೆಸ್ ನಾವು ಗಮನಿಸಿದ್ರೆ ನಂಬರ್ ಹಾಕಿದರಲ್ಲಿ ಅದರ ಜೊತೆಗೆ ಪ್ರಿನ್ಸಸ್ ರಸ್ತೆ ಅಂಥೇಳಿ ನಂಬರ್ 2627/1 ಪ್ರಿನ್ಸಸ್ ರಸ್ತೆ, ಯಾದವಗಿರಿ, ಮೈಸೂರು 02. ಸೊ ಇದು ಅಡ್ರೆಸ್ಸು. ಇನ್ಫ್ಯಾಕ್ಟ್ ಅಂದರೆ ಅವರಿಗೀಗ ಏನೇ ನೀವು ಕೊರಿಯರ್ ಕಳಿಸೋದಾದರೆ ಅಥವಾ ಪೋಸ್ಟಲಲ್ಲಿ ಕಳಿಸೋದಾದರೆ ಏನೇ ಇದ್ರೂ ಕೂಡ ಇದೇ ಅಡ್ರೆಸ್ ಇರೋದು. ಸೊ ಹಾಗಾಗಿ ನೋಡಿ, KRS ರಸ್ತೆಗೆ CM ಹೆಸರು ಯಾಕೆ ಇಡಬೇಕು ಆಲ್ರೆಡಿ ಪ್ರಿನ್ಸಸ್ ರಸ್ತೆ ಇರುವಾಗ ಅನ್ನುವಂಥದ್ರ ಬಗ್ಗೆ ಇರುವಂಥ ತಕರಾರು.